ಕರ್ನಾಟಕ ಲಾಕ್ಡೌನ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿಬಿಟ್ಟಿದೆ. ಮಧ್ಯರಾತ್ರಿಯಿಂದಲೇ ಅದು ಜಾರಿಗೆ ಬಂದಿದೆ. ಅದು ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧವಾಗಬೇಕು, ನಾಗರಿಕರು ಸಹಕರಿಸಬೇಕು ಅಂತ. ಆದ್ರೆ ಸಾವಿನ ಊರಲ್ಲಿ ಜನ ಬೀದಿಗಿಳಿದಿದ್ದಾರೆ. ಸ್ವಲ್ಪಾನು ಹೆದರಿಕೆನೇ ಇಲ್ಲ. ಕಲಬುರಗಿಯಲ್ಲಿ ಒಂಥರ ಭಯದ ಆತಂಕದ ವಾತಾವರಣ ಇತ್ತು. ವೃದ್ಧ ಬಲಿಯಾದಂತ ಸಂದರ್ಭದಲ್ಲಿ, ಸಾವಿಗೀಡಾದ ಸಂದರ್ಭದಲ್ಲಿ ಕಣ್ಣೆದುರಲ್ಲೇ ಸಾವನ್ನ ಕಂಡಿದ್ದಾರೆ ಅಲ್ಲಿನ ಜನ. ಎಷ್ಟೇ ಹೇಳಿದ್ರು ಬುದ್ಧಿ ಮಾತ್ರ ಕಲ್ತಿಲ್ಲ, ಬುದ್ಧಿ ಬರ್ತಾನೂ ಇಲ್ಲ ಜನರಿಗೆ. ಯಾತಕ್ಕೋಸ್ಕರ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಕಲಬುರಗಿ ನಗರದಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ಬೆಳಂಬೆಳಗ್ಗೆ ಮಾರ್ಕೆಟ್ಗೆ ಜನ ನುಗ್ಗಿಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ. ಹಿಂಗೆ ಜನಸಂದಣಿ ಆಗೋದ್ರಿಂದ ವೈರಸ್ ಹರಡುವಂತ ಚಾನ್ಸಸ್ ಇರುತ್ತೆ. ಹಬ್ಬದ ಖರೀದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಮುಗಿಬಿದ್ದಿದ್ದಾರೆ ಮಾರ್ಕೆಟ್ಗೆ. ಸರ್ಕಾರ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಹೊರಗಡೆ ಅನಾವಶ್ಯಕವಾಗಿ ಸುತ್ತಾಡಿದ್ರೆ ನಿಮ್ಗೆ ಬೇಳೆ ಸಿಗಲ್ಲ, ಜೈಲಿಗೆ ಹಾಕ್ತೀವಿ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಏನ್ ಮಾಡಿದ್ರು ಕೂಡ, ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ಕೊಟ್ಟರು ಕೂಡ ಸದ್ಯಕ್ಕೆ ಜನ ಅದು ಎಲ್ಲದಕ್ಕೂ ಡೋಂಟ್ ಕೇರ್ ಅಂತಿದೆ. ಸೊ ಜಿಲ್ಲಾಡಳಿತ ತುರ್ತಾಗಿ ಅಲ್ಲಿ ಹೋಗ್ಬೇಕಾಗಿತ್ತು, ಬಂದ್ ಮಾಡಿಸ್ಬೇಕಾಗಿತ್ತು. ಇಷ್ಟಾದ್ರೂ ಕೂಡ ಜಿಲ್ಲಾಡಳಿತನೂ ಹಂಗಾದ್ರೆ ಎಚ್ಚೆತ್ಕೊಂಡಿಲ್ವಾ? ಈ ಹಿಂದೆ ನಿಷೇಧಾಜ್ಞೆ ತಂದ್ರು, ಲಾಕ್ಡೌನ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು, ಅದು ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ? ಅದನ್ನು ಕೂಡ ಫಾಲೋ ಅಪ್ ಮಾಡ್ಬೇಕಲ್ಲ. ಮಾರ್ಕೆಟ್ ಪರಿಸ್ಥಿತಿ ನೋಡಿ ಬೆಳ್ಳಂಬೆಳಗ್ಗೆ ಹೆಂಗಿದೆ ಅಂತ. ವ್ಯಾಪಾರಸ್ಥರು ಬಂದಿದ್ದಾರೆ, ಯಥಾಪ್ರಕಾರವಾಗಿ ಜನ ಕೂಡ ಬಂದಿದ್ದಾರೆ. ಈಗ ಮಾಮೂಲಿ ಹಬ್ಬದ ಟೈಮಲ್ಲಿ ಹೆಂಗ್ ಜನಜಂಗುಳಿ ಸೇರ್ಕೊಳ್ಳುತ್ತೆ, ಈ ಕೊರೋನಾ ಎಫೆಕ್ಟ್ ಇದೆ. ಒಂದ್ ಕಡೆ ಲಾಕ್ ಡೌನ್ ಆಗಿದೆ. ಕಲಬುರಗಿಯಲ್ಲಿ ಹೇಳಿಕೆಯಲ್ಲಿ ಆತಂಕದ ಪರಿಸ್ಥಿತಿ ಇದೆ. ಅಷ್ಟಾದ್ರೂ ಮಾತ್ರ ಜನಕ್ಕೆ ಬುದ್ಧಿ ಬಂದಿಲ್ಲ. ವ್ಯಾಪಾರಸ್ಥರು ಕೂಡ ಬಂದಿದ್ದಾರೆ, ಜನನು ಆರಾಮಾಗಿ ಬಂದಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಸರ್ಕಾರ ಮಾಡ್ಕೊಂಡಿದ್ಯಾ, ಸರಿ ಮಾಡ್ಕೊಳ್ಳಿ. ಕರ್ಫ್ಯೂ ಮಾಡ್ಕೊಂಡಿದ್ಯಾ, ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿ ಓಪನ್ ಮಾಡಿದ್ದಾರೆ ಮಾರ್ಕೆಟ್, ನಾವು ಬರ್ತೀವಿ, ತರಕಾರಿ ತಗೊಂಡು ಹೋಗ್ತೀವಿ ಅಂತ ಜನ ಬರ್ತಾ ಇದ್ದಾರೆ. ನೋಡಿ, ಎರಡು ವಿಂಡೋದಲ್ಲಿ ತೋರಿಸ್ತಾ ಇದೀವಿ. ಒಂದು ಓವರ್ ವ್ಯೂ ತೋರಿಸ್ತಾ ಇದ್ದೀವಿ, ಅಲ್ಲಿ ಎಷ್ಟು ಮಟ್ಟಿಗೆ ಜನಸಂಖ್ಯೆ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ಆ ಖರೀದಿಯ ಭರಾಟೆ ತೋರಿಸ್ತಾ ಇದೀವಿ, ಹೆಂಗ್ ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇದೆ ಅಂತ. ಪದೇ ಪದೇ ಹೇಳ್ತಾ ಇದೀವಿ, ಈ ಸಲ ಯುಗಾದಿ ಹಬ್ಬನ ಸಿಂಪಲ್ ಆಗಿ ಮನೇಲೇ ಇರಿ, ಮಾಡಿ ಅಂತ. ಹಬ್ಬದ ಆಚರಣೆ, ಸಂಭ್ರಮಾಚರಣೆ ಬೇಡ, ಅಗತ್ಯ ವಸ್ತುಗಳು ಬೇಕಾ ಖರೀದಿ ಮಾಡಿ. ಆದ್ರೆ ಈ ರೀತಿ ಮುಗಿ ಬೀಳಬೇಡಿ ದಯಮಾಡಿ. ಸೊ ಹಿಂಗೆ ನೀವು ಮುಗಿಬಿದ್ರೆ ಇದು ಮೋಸ್ಟ್ ಡೇಂಜರಸ್ ಆಗುತ್ತೆ. ಯಾಕಂದ್ರೆ ಕಲಬುರಗಿಯಲ್ಲಿ ಮೊದಲೇ ಆತಂಕ ಇದೆ. ಯಾಕಂದ್ರೆ ಪಾಸಿಟಿವ್ ಕೇಸ್ ಆಗಿ ವೃದ್ಧ ಸಾವನ್ನಪ್ಪದ ಮೇಲೆ ಆತ ಸುಮಾರು ಜನರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಬಂದಿದ್ದ, 1,000 ಜನ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಬಂದಿದ್ದ. ಹಂಗಾಗಿ ಹುಷಾರಾಗಿರಿ ಹುಷಾರಾಗಿರಿ ಅಂತ ಪದೇ ಪದೇ ಹೇಳಿದ್ರು ಕೂಡ ಕಲಬುರಗಿ ಜನಕ್ಕೆ ಬುದ್ಧಿ ಬಂದಿಲ್ಲ. ಈಗ ತಜ್ಞರು ಮತ್ತೆ ವೈದ್ಯರು ಪದೇ ಪದೇ ಹೇಳ್ತಿದ್ದಾರೆ, ಜನಸಂದಣಿ ಇರುವಂತ ಪ್ರದೇಶಕ್ಕೆ ಹೋಗ್ಬೇಡಿದು, ಕಮ್ಯುನಿಟಿ ಡಿಸೀಸ್ ಆಗ್ಬಿಡುತ್ತೆ. ಅದು ಒಂದ್ ವೇಳೆ ನೀವು ಸ್ಟೇಜ್ 3 ಹೋಗ್ಬಿಟ್ರೆ, ಆಲ್ರೆಡಿ ನಾವು ಇಂಡಿಯಾದಲ್ಲಿ ಕಾಲಿಟ್ಟಿದೀವಿ, ಆ ಗ್ರಾಫ್ ಮೇಲಕ್ಕೆ ಹೋದ್ರೆ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಅರಿವು ಮೂಡಿಸೋ ಕೆಲಸವನ್ನ ಮಾಧ್ಯಮದವರು ಮಾಡ್ತಿದ್ದಾರೆ. ಸರ್ಕಾರ ಮಾಡ್ತಾ ಇದೆ, ಕಟ್ಟುನಿಟ್ಟಿನ ಆದೇಶ ತರ್ತಾ ಇದೆ, ಜಿಲ್ಲಾಡಳಿತ ಮಾಡಿದೆ. ಬಟ್ ಇವಾಗ ಕಂಟ್ರೋಲ್ ಮಾಡ್ಲೇಬೇಕಾಗತ್ತೆ. ಕಲಬುರಗಿ ಡಿಸಿ ಹಂಗಾದ್ರೆ ಏನ್ ಮಾಡ್ತಿದ್ದಾರೆ? ಆದೇಶ ಕೊಟ್ಟು ಸುಮ್ನೆ ಕುತ್ಕೊಂಡ್ರೆ ಆಗೋದಿಲ್ಲ. ಅದು ಕರೆಕ್ಟ್ ಆಗಿ ಫಾಲೋ ಆಗ್ತಿದ್ಯಾ ಇಲ್ವಾ? ಜನ ಏನ್ ಮಾಡ್ತಿದ್ದಾರೆ? ಮಾರ್ಕೆಟ್ ಅಲ್ಲಿ ವ್ಯಾಪಾರಸ್ಥರನ್ನ ಹೆಂಗ್ ಬಿಟ್ರು? ಹಂಗಾದ್ರೆ ಹೆಂಗ್ ಅಂಗಡಿ ಓಪನ್ ಮಾಡಿದ್ರು? ಅಲ್ಲಿ ತರಕಾರಿ ಹೆಂಗ್ ಸುರಿದ್ರು ಅವ್ರು? ಹಂಗಾದ್ರೆ ಬಂದಲ್ಲಿ ಮಾರ್ಕೆಟ್ ಅಲ್ಲಿ ಅದನ್ನ ನೋಡ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್. ನಾಗಪ್ಪ ಮಾಲಿಪಾಟೀಲ್, ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿತ್ತು, ಬಟ್ ಯಾವುದು ಕೂಡ ಕಲಬುರಗಿಯಲ್ಲಿ ಫಾಲೋ ಆಗ್ತಿಲ್ಲ. ರಾಜ್ಯ ಸರ್ಕಾರ ಲಾಕ್ ಡೌನ್ ಮಾಡಿದೆ, ಬಟ್ ಜನ ಬಂದಿದ್ದಾರೆ, ವ್ಯಾಪಾರಸ್ಥರು ಬಂದಿದ್ದಾರೆ. ಪೊಲೀಸರು ಏನ್ ಮಾಡ್ತಿದ್ದಾರೆ? ಡಿಸಿ ಏನ್ ಮಾಡ್ತಿದಾರಲ್ಲ ಹಂಗಂದ್ರೆ? ಶರ್ಮಿತಾ, ಈಗಲೇ ರಾಜ್ಯಾದ್ಯಂತ ಈಗಲೇ ರಾಜ್ಯ ಸರ್ಕಾರ ಕೂಡ ಕೊರೋನಾ ವೈರಸ್ ಹರಡಬಾರದು ಎಂಬ ಕಾರಣದಿಂದ ಈಗಲೇ ರಾಜ್ಯದಂತ ಎಲ್ಲಾ ಜಿಲ್ಲೆಗಳು ಕೂಡ ಲಾಕ್ ಡೌನ್ ಮಾಡಿದೆ. ಅದರಂತೆ ಕೂಡ ಕಲಬುರಗಿಯಲ್ಲಿ ಕೂಡ ಈಗ ಜಿಲ್ಲಾಡಳಿತ ಕೂಡ ಲಾಕ್ ಡೌನ್ ಮಾಡಿದೆ. ಲಾಕ್ ಡೌನ್ ಆದೇಶ ಉಲ್ಲಂಘನೆ ಮಾಡಿ ಈಗ ಕಲಬುರಗಿ ಜಿಲ್ಲೆಯ ಕಂಡಿ ಮಾರ್ಕೆಟ್ ನಲ್ಲಿ ತರಕಾರಿ ವ್ಯಾಪಾರಸ್ಥರು ತರಕಾರಿ ಮಾರ್ತಾ ಇದ್ದಾರೆ. ಆದರೆ ಗುಂಪು ಗುಂಪಾಗಿ ಸೇರಬಾರದು, ಆದ್ರೆ
ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕೂಡ ಹಿಂದೆ ಕೂಡ ಜನರು ಬರ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಜಿಲ್ಲಾಡಳಿತ ಈಗಲೇ 144 ನಿಷೇಧಾಜ್ಞೆ ಜಾರಿ ಮಾಡಿದ್ರು ಕೂಡ ಜನರು ಇಲ್ಲಿ ನಿಷೇಧಾಜ್ಞೆ ಉಲ್ಲಂಘನೆ ಮಾಡ್ತಾ ಇದ್ರೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಅವರು ಕೂಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಇಲ್ಲಿ ವ್ಯಾಪಾರಸ್ಥರು ಡೌನ್ ಕೇರ್ ಮಾಡ್ತಾ ಇದ್ದಾರೆ. ಈ ಜಿಲ್ಲಾಡಳಿತ ಇನ್ನೂ ಎಚ್ಚೆತ್ತುಕೊಂಡು ಈ ವ್ಯಾಪಾರಸ್ಥರನ್ನು ಖಾಲಿ ಮಾಡಿಸುವಂತ ಕೆಲಸ ಮಾಡಬೇಕಾಗಿದೆ. ಈಗಲೇ ಏನಂತಂದ್ರೆ ಪೊಲೀಸರು ಕೂಡ ವ್ಯಾಪಾರಸ್ಥರಿಗೆ ಮತ್ತು ಜನರಿಗೆ ಕೂಡ ಒಂದು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬಹುದು ಕೂಡ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ನಾಗಪ್ಪ ತಮ್ಮ ಇನ್ಫಾರ್ಮೇಶನ್ಗೆ. ಪೊಲೀಸರು ಬೆಂಗಳೂರಲ್ಲೇ ನಾವು ನೋಡಿದೀವಿ, ಮಾರ್ಕೆಟ್ಗೆ ಹೋಗಿ ಅನೌನ್ಸ್ ಮಾಡ್ತಾನೆ ಇದ್ದಾರೆ, ದಯವಿಟ್ಟು ಮನೆಗೆ ಹೋಗಿ ನಿಮ್ಮ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಬೇಕಾಗತ್ತೆ, ಜೈಲಿಗೆ ಹಾಕ್ಬೇಕಾಗತ್ತೆ ಅಂತ ಅನೌನ್ಸ್ ಮಾಡಿದ್ರು. ಜನರಿಗೂ ಬುದ್ಧಿ ಬರಲ್ಲ, ವ್ಯಾಪಾರಸ್ಥರಿಗೂ ಬುದ್ಧಿ ಬರಲ್ಲ. ಕಲಬುರಗಿಯಲ್ಲೂ ಕೂಡ ಗಮನಿಸ್ತಾ ಇದೀವಿ ನಾವು, ಮಾರ್ಕೆಟ್ ಓಪನ್ ಆಗಿದೆ, ಬೆಳ್ಳಂಬೆಳಗ್ಗೆ ಹಬ್ಬದ ಖರೀದಿಯಲ್ಲಿ ಜನ ನಿರತರಾಗಿದ್ದಾರೆ, ವ್ಯಾಪಾರಸ್ಥರು ಬಂದಿದ್ದಾರೆ. ಜನಸಂಖ್ಯೆ ನೋಡಿ, ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಜನ ಕಾಣ್ತಾ ಇದ್ದಾರೆ. ಅಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇಂತಹ ಜನಸಂದಣಿಯಿಂದಾನೇ ಕೊರೋನಾ ಹರಡೋದು. ಹೇಳಿ ಕೇಳಿ ಕಲಬುರಗಿ ಅಂತಂದ್ರೆ ಬಹಳ ಆತಂಕ ಇದೆ ಆ ಪ್ರದೇಶದಲ್ಲಿ. ಆದ್ರೂ ಕೂಡ ಜನಕ್ಕೆ ಬುದ್ಧಿ ಬಂದಿಲ್ಲ. ಕಣ್ಣೆದುರಲ್ಲೇ ಸಾವನ್ನ ನೋಡಿದ್ದಾರೆ, ಬಹಳ ಹತ್ರದಿಂದ ನೋಡಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಜನ ಕೇರ್ ಮಾಡ್ತಾ ಇಲ್ಲ. ತುರ್ತಾಗಿ ಜಿಲ್ಲಾಡಳಿತ ಈಗ ಈ ಮಾರ್ಕೆಟ್ ಅನ್ನ ಬಂದ್ ಮಾಡಿಸ್ಲೇಬೇಕು. ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಇದೇ ಪರಿಸ್ಥಿತಿ. ಜನಕ್ಕೆ 1000 ಸಲ ಬಡ್ಕೊಂಡ್ರು ಅಷ್ಟೇ, ಬುದ್ಧಿ ಬರ್ತಾ ಇಲ್ಲ. ಅಲ್ಲೂ ಕೂಡ ಯುಗಾದಿ ಖರೀದಿ ಜೋರಾಗಿ ನಡೀತಾ ಇದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹಬ್ಬತಾ ಇದೆ. ದಿನ ಕಳೆದಂತೆ ಆ ಸಂಖ್ಯೆಗಳನ್ನು ನೋಡಿದಾಗ ಗಾಬರಿ ಆಗುತ್ತೆ. ಆರೋಗ್ಯ ಇಲಾಖೆ ತಲೆ ಕೆಡಿಸ್ಕೊಂಡಿದೆ, ಸರ್ಕಾರ ತಲೆ ಕೆಡಿಸ್ಕೊಂಡಿದೆ, ಟೆನ್ಷನ್ ಮಾಡ್ಕೊಂಡಿದೆ. ಆದ್ರೆ ಜನಕ್ಕೆ ಇದರ ಗಂಭೀರತೆ, ಆ ಸೀರಿಯಸ್ನೆಸ್ ಇನ್ನೂ ಕೂಡ ಬಂದಿಲ್ಲ. ಹೂವು ಖರೀದಿಗೆ ಜನ ಮುಗಿ ಬಿದ್ದಿದ್ದಾರೆ. ಮೈಸೂರಿನಲ್ಲಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕೊರೋನಾ ಹರಡುತ್ತಿದ್ರು ಕೂಡ ಜನರಿಗೆ ಇದರ ಟೆನ್ಷನ್ನೇ ಇಲ್ಲ. ಆರಾಮಾಗಿ ನಾವು ಹಬ್ಬ ಮಾಡೋಣ, ಮಾರ್ಕೆಟ್ ಹೆಂಗೂ ಓಪನ್ ಇದೆ, ನಿಮ್ಗೆ ಏನೇನ್ ಬೇಕು ಎಲ್ಲ ಸಿಗುತ್ತೆ, ತಗೊಂಡ್ಬಂದ್ಬಿಡೋಣ, ಮನೆಯಲ್ಲಿ ಹಬ್ಬ ಮಾಡೋಣ, ಧಾಮ್ ಧೂಮ್ ಅಂತ ಆ ತರ ಯೋಚನೆ ಮೆಂಟಾಲಿಟಿಲಿ ಜನ ಇದ್ದಾರೆ. ದಯವಿಟ್ಟು ಪದೇ ಪದೇ ನಾವ್ ಹೇಳ್ತಾ ಇದೀವಿ. ನಾವ್ ಹೇಳಿದ್ರೆ ಹೆದರ್ಸ್ತೀವಿ ಅಂತ ನೀವ್ ಹೇಳ್ತೀರಾ, ಬಟ್ ಹಂಗಿಲ್ಲ ಪರಿಸ್ಥಿತಿ. ಡಾಕ್ಟರ್ಸ್ಗೆ ಎಷ್ಟು ಟೆನ್ಷನ್ ಇದೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಬೇಗ ಹರಡ್ತಾ ಇದೆ. ಪೊಲೀಸರು ಅವರು ಕೂಡ ಟ್ರೈ ಮಾಡ್ತಿದ್ದಾರೆ. ಈಗ ಒಂದ್ ವೇಳೆ ಲಾಠಿ ಚಾರ್ಜ್ ಮಾಡ್ಬಿಟ್ರೆ ಜನ ಅದಕ್ಕೂ ಕೂಡ ಒಂದಿಷ್ಟು ಆರೋಪ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗುತ್ತೆ. ಅಷ್ಟ್ ಮಾಡಿದ್ರು ಕೂಡ ಜನ ಕೇಳ್ತಿಲ್ಲ ನೋಡಿ, ದೊಣ್ಣೆ ಹಿಡ್ಕೊಂಡು ಹೆದರ್ಸ್ತಿದ್ದಾರೆ. ಆದ್ರೂ ಕೂಡ ಅಲ್ಲಿ ಮೂವ್ ಆಗಲ್ಲ. ಆ ವ್ಯಾಪಾರಸ್ಥರು ಹಂಗೆ ಮಾಡ್ತಿದ್ದಾರೆ. ಪೊಲೀಸರು ಕಣ್ಣಿ ಕಾಣೋ ತನಕ ಅಲ್ಲಿ ಸ್ವಲ್ಪ ನಾಟಕ ಮಾಡೋದು, ತಾವು ಕ್ಲೋಸ್ ಮಾಡ್ತೀವಿ ಅಂತ. ಪೊಲೀಸರು ಅಲ್ಲಿ ಹೋಗ್ತಿದ್ದಂತೆ ಮತ್ತೆ ಅಲ್ಲಿ ಅಂಗಡಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ, ಮತ್ತೆ ಆ ತರಕಾರಿ ರೋಡ್ ಮೇಲೆ ಸುರಿತಾ ಇದ್ದಾರೆ. ಜನ ಬಂದೇ ಬರ್ತಾರೆ ಹಿಂಗ್ ಮಾಡಿದ್ರೆ. ದಯಮಾಡಿ ಮೈಸೂರು ಜಿಲ್ಲಾಡಳಿತ ಈ ಕಡೆ ನೋಡ್ಬೇಕು. ಯಾಕಂದ್ರೆ ಅಲ್ಲಿನ DC ಮತ್ತೆ ಕಮಿಷನರ್ ನಿನ್ನೆ ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟಿದ್ರು, ಅನಾವಶ್ಯಕವಾಗಿ ನೀವು ಅನ್ನೆಸೆಸರಿಯಾಗಿ ಹೊರಗಡೆ ಬಂದ್ರೆ 2 ವರ್ಷ ಜೈಲಿಗೆ ನಿಮ್ಮನ್ನ ಹಾಕ್ಬಿಡ್ತೀವಿ, ನೋಡ್ತಾ ಇರಿ ಅಂತ. ಆದ್ರೂ ಜನ ಕೇರ್ ಮಾಡ್ತಾ ಇಲ್ಲ. ಮೈಸೂರಲ್ಲಿ ಮಾರ್ಕೆಟ್ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಮೈಸೂರಿನಲ್ಲಿ ಯುಗಾದಿ ಹಿನ್ನೆಲೆಯಲ್ಲಿ ಸಯಾಜಿರಾವ್ ರಸ್ತೆಯಲ್ಲಿ ಹೂವುಗಳ ಮಾರುಕಟ್ಟೆ ನಡೀತಾ ಇತ್ತು. ಈ ಒಂದು ಮಾರುಕಟ್ಟೆಯನ್ನ ಪೊಲೀಸರು ಇದೀಗ ಸ್ತಬ್ಧಗೊಳಿಸಿದ್ದಾರೆ. ಬಹುತೇಕ ಇಲ್ಲಿದ್ದಂಥ ಎಲ್ಲ ಹೂವು ಮಾರಾಟಗಾರರು ರೈತರನ್ನ ಇಲ್ಲಿಂದ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾದರು. ಯಾರು ಅವರ ಮಾತನ್ನ ಕೇಳಿಲ್ಲ. ಅವರ ಹೂವುಗಳನ್ನ ಸೀಸ್ ಮಾಡುವಂಥ ಕೆಲಸವನ್ನು ಸಹ ಮಾಡಿದ್ರು. ಪಾಲಿಕೆ ಸಿಬ್ಬಂದಿಗಳು ಬಂದು ಆ ಹೂವುಗಳನ್ನ ಸೀಸ್ ಮಾಡಿಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಯೂ ಸಹ ಗುಂಪು ಸೇರಬಾರ್ದು ಅಂತ ಸೂಚನೆ ಕೊಟ್ಟಿದ್ರು ಸಹ ಪೊಲೀಸರು ಬೆಳಿಗ್ಗೆ ಎಚ್ಚರಿಕೆ ಕೊಟ್ಟರೂ ಸಹ ಹೂವು ಮಾರಾಟವನ್ನು ಮುಂದುವರಿಸಿದ್ರು. ಆ ನಿಟ್ಟಿನಲ್ಲಿ ಅಂತಿಮವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಹೂವುಗಳನ್ನು ಸೀಸ್ ಮಾಡಿದ್ರು ಮತ್ತು ರಸ್ತೆ ಬದಿಯಲ್ಲಿ ಹೂವು ಮಾರಾಟ ಮಾಡೋದು ಯಾರು ನಿಂತಿರೋ ಅವರೆಲ್ಲರನ್ನೂ ಸಹ ಹೊರಗಡೆ ಕಳಿಸಿದ್ದಾರೆ. ಅನಗತ್ಯವಾಗಿ ನೀವು ರಸ್ತೆಯಲ್ಲಿ ನಿಂತ್ಕೊಂಡ್ರೆ 270 ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ. ಆಗ 2 ವರ್ಷ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಸಹ ಕೊಟ್ಟರು. ಹೆಚ್ಚುವರಿ ಪೊಲೀಸರೆಲ್ಲರೂ ಸಹ ಸ್ಥಳಕ್ಕೆ ಬಂದರು. ಆ ನಿಟ್ಟಿನಲ್ಲಿ ಇಡೀ ರಸ್ತೆಯಲ್ಲಿ ಇದ್ದಂಥ ಎಲ್ಲರನ್ನೂ ಸಹ ಕಳುಹಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಅಲ್ಲೊಬ್ಬರು ಇದ್ರು. ಸಾರ್ವಜನಿಕರು ಮತ್ತು ಗ್ರಾಹಕರೆಲ್ಲರನ್ನೂ ಸಹ ವಾಪಸ್ ಕಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮೈಸೂರಿನ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಸದ್ಯಕ್ಕೆ ಒಂದು ಹಂತಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿದ್ದಂಥ ಹೂ ಮಾರಾಟಗಾರರು ಹಾಗೂ ಸಾರ್ವಜನಿಕರು ಇಲ್ಲಿಂದ ವಾಪಸ್ ಆಗಿದ್ದಾರೆ. ಇನ್ನಾದರೂ ಸಾರ್ವಜನಿಕರು ಮತ್ತು ಗ್ರಾಹಕರು ಎಚ್ಚೆತ್ತುಕೊಳ್ಬೇಕು ಅನ್ನೋದೇ ಪೊಲೀಸರ ಒಂದು ಆಶಯವಾಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.
ಪದೇ ಪದೇ ನಾವು ಹೇಳ್ತಿದೀವಿ, ಕೈ ಮುಗಿದು ಹೇಳ್ತಾ ಇದೀವಿ, ದಯಮಾಡಿ ಈ ಸಲ ಯುಗಾದಿ ಹಬ್ಬವನ್ನ ಧಾಮ್ ಧೂಮ್ ಅಂತ ಆಚರಣೆ ಮಾಡೋದು ಬೇಡ. ಅಗತ್ಯಕ್ಕೆ ಏನ್ ವಸ್ತುಗಳು ಬೇಕು ಅದನ್ನ ಖರೀದಿ ಮಾಡಿ. ಆದ್ರೆ ಈ ರೀತಿ ಮಾರ್ಕೆಟ್ಗೆ ಜನ ತುಂಬಿಕೊಂಡ್ರೆ ಮತ್ತೆ ಅಪಾಯ ನಿಮಗೇನೆ. ಮತ್ತೆ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಚಾಮರಾಜನಗರ ಜಿಲ್ಲೆ ಜನಕ್ಕೆ ಭಯನೇ ಇಲ್ಲ. APMC ಮಾರ್ಕೆಟ್ ಅಲ್ಲಿ ಜನ ತುಂಬಿಕೊಂಡಿದ್ದಾರೆ. ಚಾಮರಾಜನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಜನಕ್ಕೆ ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ. ಹೊರಗಡೆ ಹೋದ್ರೆ ಕೊರೋನಾ ನಾವು ಮನೆ ಕರ್ಕೊಂಡ್ ಬರ್ತೀವಿ, ಆ ಅತಿಥಿ ನಮಗೆ ಬೇಡ, ಇಷ್ಟ ಹೇಳಿದ್ರು ಬುದ್ಧಿನೇ ಇಲ್ಲ. ಅದೇ ಪರಿಸ್ಥಿತಿ. APMC ಮಾರ್ಕೆಟ್ ಓಪನ್ ಇದೆ, ಜನ ತುಂಬಿಕೊಂಡಿದ್ದಾರೆ. ಮತ್ತೆ ಟೀ ಕ್ಯಾಂಟೀನ್ ಮುಂದೆ ಜನ ತುಂಬಿಕೊಂಡಿದ್ದಾರೆ. ಮನೇಲಿರೋ ಕಷ್ಟ ಆಗುತ್ತೆ, ಒಪ್ಕೊಳ್ಳೋಣ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಮನೇಲಿ ಇರಲೇಬೇಕಾಗುತ್ತೆ ನಾವು. ನಿಮ್ಮ ಜೀವ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೀವ ಎರಡನ್ನು ಯೋಚನೆ ಮಾಡಿ ತಲೆಯಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗಡೆ ಕಾಲಿಡಿ. ನೀವು ಗುಂಪಾಗಿ ಜನ ನಿಂತ್ಕೊಂಡಿದ್ದಾರೆ. ಎಂದಿನಂತೆ ಇವತ್ತು ಕೂಡ ಸಂಚಾರ ಮಾಡೋದಕ್ಕೆ ಜನ ಮುಂದಾಗಿದ್ದಾರೆ. ಕೇರಳ ಹಾಗೇನೆ ತಮಿಳುನಾಡು ಗಡಿ ಬಂದ್ ಆಗಿದೆ. ಆದ್ರೆ ಜನರಿಗೆ ಇದ್ರ ಬಗ್ಗೆ ಕೇರ್ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಎಸ್, ನೋಡಿ ಹೆಂಗಿದೆ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಅಂತ. ಕಂಪ್ಲೀಟ್ ಆಗಿ ಲಾಕ್ ಡೌನ್ ಮಾಡಿದೆ ಸರ್ಕಾರ. ಹಿಂದೆ ಮುಂದೆ ಯೋಚನೆ ಮಾಡಿದ್ ಯಾತಕ್ಕೋಸ್ಕರ ಗೊತ್ತಾ ಸರ್ಕಾರ? ಈಗ 9 ಜಿಲ್ಲೆಗಳಲ್ಲಿ ಮೊದಲು ಲಾಕ್ ಡೌನ್ ಮಾಡಿದ್ರು. ಅವಾಗ ಕರ್ನಾಟಕ ಲಾಕ್ ಡೌನ್ ಮಾಡ್ಬೇಕು ಅಂತ ಕೂಗಿದ್ದು, ಬೊಬ್ಬೆ ಹೊಡೆದಿದ್ದು ಮಾಡಿಲ್ಲ ಅಂತಾನು ಜನ ಆರೋಪ ಮಾಡ್ತಾ ಇದ್ರು. ಸರಿ, ಮಧ್ಯರಾತ್ರಿಯಿಂದ ಲಾಕ್ ಡೌನ್ ಆಗಿದೆ, ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ? ನಿಮಗೆ ನೀವೇ ಕ್ವಶನ್ ಮಾಡ್ಕೊಂಡು ನೋಡಿ, ಯಾತಕ್ಕೋಸ್ಕರ ಸರ್ಕಾರ ಇಷ್ಟು ಕಠಿಣ ಕಾನೂನನ್ನ ತರ್ತಾ ಇದೆ? ನಿಮ್ಮ ಜೀವ ರಕ್ಷಣೆಗೋಸ್ಕರ, ನಿಮ್ಮ ಪ್ರಾಣ ಉಳಿಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸರ್ಕಾರ ತುರ್ತಾಗಿ ಇದನ್ನೆಲ್ಲ ಮಾಡ್ತಾ ಇರೋದು. ಆದ್ರೆ ನಿಮಗಿದ್ರ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ವಾ? ಅಗತ್ಯ ವಸ್ತುಗಳು ಬೇಕಾ? ಖಂಡಿತ ಸಿಗುತ್ತೆ. ಈಗ ಏನು 1ನೇ ತಾರೀಕು ತನಕ ಲಾಕ್ ಡೌನ್ ಆಗ್ಬಿಡುತ್ತೆ, ಅಂಗಡಿಗಳೇ ತೆಗೆಯೋದಿಲ್ಲ, ನಮ್ಗೆ ಕಾಳು ಬೇಳೆ ತರಕಾರಿ ಏನು ಸಿಗೋದಿಲ್ವಾ? ಖಂಡಿತ ಸಿಗುತ್ತೆ. ದಿನಸಿ ಅಂಗಡಿ ಸಿಗುತ್ತೆ. ಮಾರ್ಕೆಟ್ಗಳಿಗೆ ಈ ರೀತಿ ಮುಗಿಬಿದ್ದು ದಯಮಾಡಿ ಹೋಗ್ಬೇಡಿ. ಜನಸಂದಣಿ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಮತ್ತೆ ಈ ವೈರಸ್ ಹರಡುತ್ತೆ. ಅದು ಕಾಯ್ತಾ ಇರುತ್ತೆ ಅವಕಾಶಕ್ಕೋಸ್ಕರ. ನೀವು ಹಿಂಗ್ ಅವಕಾಶ ಮಾಡ್ಕೊಟ್ರೆ ಖಂಡಿತ ವೈರಸ್ ನಿಮ್ಮನ್ನ ಅಟ್ಕಾಯಿಸ್ಕೊಳ್ಳುತ್ತೆ. ನೋಡಿ, ಮನೆ ಕರ್ಕೊಂಡು ಹೋಗ್ತೀರಾ, ಬೇಡದೇ ಇರುವಂತ ಅತಿಥಿಯನ್ನ ಮನೆ ಕರ್ಕೊಂಡು ಹೋದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ದಯಮಾಡಿ ಇದನ್ನೆಲ್ಲ ಯೋಚನೆ ಮಾಡಿ ಮನೆಯಿಂದ ಹೊರಗಡೆ ಕಾಲಿಡಿ. ಮಾರ್ಕೆಟ್ಗೆ ಹೋಗ್ಲೇಬೇಕು, ಅಗತ್ಯ ವಸ್ತು ತರಬೇಕಾ? ಹಂಗಾದ್ರೆ ಮನೆಯಿಂದ ಒಬ್ರೇ ಹೋಗಿ, ಗುಂಪು ಕಟ್ಕೊಂಡು ಹೋಗ್ಬೇಡಿ. ಇನ್ನು ಹಾಸನದಲ್ಲೂ ಕೂಡ ಇದೇ ಪರಿಸ್ಥಿತಿ. ನಿಷೇಧಾಜ್ಞೆಗೆ ಜನ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಹೂವಿನ ಮಾರುಕಟ್ಟೆಯಲ್ಲಿ ಜನ ಜಾತ್ರೆನೇ ಸೇರ್ಕೊಂಡ್ಬಿಟ್ಟಿದೆ. ಯುಗಾದಿ ಹಬ್ಬದ ಖರೀದಿಗೆ ಜನ ಅಲ್ಲೂ ಮುಗಿಬಿದ್ದಿದ್ದಾರೆ. ನಿಷೇಧಾಜ್ಞೆ ಇದೆ, ಕಂಪ್ಲೀಟ್ ಆಗಿ ಲಾಕ್ ಡೌನ್ ಆಗಿದೆ. ಆದ್ರೂ ಜನರಿಗೆ ಮಾತ್ರ ಡೋಂಟ್ ಕೇರ್. ಈ ವ್ಯಾಪಾರಸ್ಥರ ಮೇಲೆ ಫಸ್ಟ್ ಕೇಸ್ ಅಲ್ಲಿ ಹಾಕಬೇಕು. ಅರ್ಥ ಆಗುತ್ತೆ, ಕೂಲಿ ಕಾರ್ಮಿಕರು ನಮ್ಗೆ ವ್ಯಾಪಾರ ಮಾಡ್ಲೇಬೇಕಾಗುತ್ತೆ. ಹೇಳಿ ಕೇಳಿ ಹಬ್ಬದ ಟೈಮು, ಈ ಟೈಮಲ್ಲೇ ನಾವು ಸ್ವಲ್ಪ ದುಡಿಯೋದಕ್ಕೆ ಅವಕಾಶ ಆಗುತ್ತೆ. ಬಟ್ ಪರಿಸ್ಥಿತಿ ಹಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಬೆಳಿಗ್ಗೆಯಿಂದ ನ್ಯೂಸ್ ಸ್ಟಾರ್ಟ್ ಮಾಡಿದಾಗಿಂದ ಹೇಳ್ತಾನೆ ಇದ್ದೀನಿ. ಅಗತ್ಯ ಇದೆಯಾ? ಇಂಥ ಕೂಲಿ ಕಾರ್ಮಿಕರಿದಾರ, ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡೋಣ. ಬಟ್ ಈ ರೀತಿ ವ್ಯಾಪಾರ ಮಾಡೋದ್ರಿಂದ ಮತ್ತೆ ನೀವು ಡೇಂಜರ್ ಪರಿಸ್ಥಿತಿಗೆ ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ತಳ್ತಾ ಇದ್ದೀರಾ. ಅದನ್ನ ಫಸ್ಟ್ ಮನವರಿಕೆ ಮಾಡ್ಕೊಳ್ಳಿ. ಹೂವಿನ ಮಾರುಕಟ್ಟೆಯಲ್ಲಿ ಅಲ್ಲಿ ನಿಷೇಧಾಜ್ಞೆ ಇದೆ. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ, ಬಂದ್ ಮಾಡಿ 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 ಅಂತ ಪಾಪ ಬಡ್ಕೊಳ್ತಾ ಇದ್ದಾರೆ ಬೆಳಿಗ್ಗೆಯಿಂದ. ಆದ್ರೆ ವ್ಯಾಪಾರಸ್ಥರು ಅದನ್ನ ಕೇಳ್ತಾ ಇಲ್ಲ. ಜನಕ್ಕಂತೂ ಮೊದಲೇ ಕಿವಿ ಕೇಳ್ತಾ ಇಲ್ಲ. ಹೋಗಿ ಮನೆಗೆ ಅಂತಂದ್ರೆ ನಾವ್ ಇಲ್ಲೇ ಇರ್ತೀವಿ, ಖರೀದಿ ಮಾಡ್ಕೊಂಡೇ ಹೋಗೋದು ಅಂತ ಅಲ್ಲಿ ಮಾರ್ಕೆಟ್ ತುಂಬಾ ಸುತ್ತ ಆಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಕೊರೋನಾ ವಿರುದ್ಧ ಸಮರ ಸಾರಿರುವಂತ ಸರ್ಕಾರ ಇಡೀ ರಾಜ್ಯವನ್ನೇ ಲಾಕ್ ಡೌನ್ ಮಾಡಿದೆ. ಆದ್ರೆ ಜನ ಸರ್ಕಾರಕ್ಕೆ ಕೈ ಜೋಡಿಸ್ತಾ ಇಲ್ಲ, ಸಹಕಾರವನ್ನ ಕೊಡ್ತಾ ಇಲ್ಲ. ಬಳ್ಳಾರಿಯಲ್ಲೂ ನಿಷೇಧಾಜ್ಞೆಗೆ ಜನ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಹೂವಿನ ಮಾರುಕಟ್ಟೆಯಲ್ಲಿ ಸಾವಿರಾರು ಜನ ತುಂಬಿಕೊಂಡಿದ್ದಾರೆ.
ತೋರಿಸ್ಬಿಟ್ರೆ ದಿನ ಇವ್ರು ಕೊರೋನಾ ಅಂತ ಹೆದರಿಸ್ತಾರಪ್ಪ ಅಂತ ನೀವು ಬೈಕೊಂತೀರ. ಆದ್ರೆ ಅದರ ಗಂಭೀರತೆಯನ್ನ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ನಾವು ಮಾಡ್ತಿರೋದು. ಬಟ್ ಯಾಕೆ ಜನಕ್ಕೆ ಈ ಸೀರಿಯಸ್ನೆಸ್ ಬಂದಿಲ್ಲ ಅನ್ನೋದೇ ಅರ್ಥವಾಗ್ತಿಲ್ಲ. ನಿಮ್ ಜೈಲಿಗೆ ಹಾಕ್ಬೇಕಾಗತ್ತೆ ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಬೈದ್ ಜನರನ್ನ ಮನೆಗೆ ಹೋಗಿ ಅಂತ ಅಂದ್ರೂ ಕೂಡ ಜನ ಅಲ್ಲಿಂದ ಕಾಲ್ ಕೀಳ್ತಾ ಇಲ್ಲ. ವಿಜಯಪುರದಲ್ಲೂ ಇದೇ ಪರಿಸ್ಥಿತಿ ಇದೆ, ಬಳ್ಳಾರಿಯಲ್ಲೂ ಇದೇ ಪರಿಸ್ಥಿತಿ ಇದೆ, ರಾಜ್ಯಾದ್ಯಂತ ಇರೋದು ಇದೇ ಪರಿಸ್ಥಿತಿ. ಎಲ್ಲಾ ಮಾರ್ಕೆಟ್ಗಳು ಯಥಾಪ್ರಕಾರ ಬೆಳಿಗ್ಗೆ ಓಪನ್ ಆಗಿದೆ, ಜನ ಹೋಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರದೇಶದಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಜನ ಸೇರ್ಕೊಂಡಿದ್ದಾರೆ. ಬಳ್ಳಾರಿ ದೃಶ್ಯಾವಳಿ ನಿಮ್ ಮುಂದೆ ಇಡ್ತಾ ಇದೀವಿ ನೋಡಿ, ಹೆಂಗೆ ಜನ ಅಲ್ಲಿ ತುಂಬಿಕೊಂಡಿದ್ದಾರೆ ಅಂತ. ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ನಡೀತಾ ಇದೆ. ಬೇರೆ ಟೈಮಲ್ಲಿ ನಾವು ಕ್ವೆಶ್ಚನ್ ಮಾಡ್ತಾ ಇದ್ವಾ? ಸರಿ, ಹೋದ ವರ್ಷ ಯುಗಾದಿ ಟೈಮಲ್ಲಿ ನಿಮ್ಗೆ ಯಾರಾದ್ರೂ ಬಂದು ಪ್ರಶ್ನೆ ಮಾಡಿದ್ರ ವ್ಯಾಪಾರ ಮಾಡಬೇಡಿ, ಜನ ಸೇರ್ಬೇಡಿ ಅಂತ? ಇಲ್ವಲ್ಲ. ಹೋದ ವರ್ಷ ಅದ್ದೂರಿಯಾಗಿ ಮಾಡಿದಿರಲ್ಲ, ಈ ವರ್ಷ ಸಿಂಪಲ್ ಆಗಿ ಮಾಡಿ, ಮನೇಲೇ ಇರಿ, ಹೊರಗಡೆ ಬರಬೇಡಿ. ನಿಮ್ಗೆ ದಿನನಿತ್ಯ ಅಗತ್ಯದ ವಸ್ತುಗಳು ಬೇಕಾ ಅದೆಲ್ಲವೂ ಸಿಗುತ್ತೆ. ಆದ್ರೆ ಈ ತರ ಮುಗಿಬಿದ್ದು ನೀವು ಖರೀದಿ ಮಾಡಕ್ ಹೋಗಬೇಡಿ ಅಂತ ಪದೇ ಹೇಳ್ತಾನೆ ಇದೀವಿ. ಈಗ ಪೊಲೀಸರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಬಟ್ ಇವಾಗ ಏನಾದ್ರು ಮಾಡಿದ್ರೆ, ಲಾಠಿ ಚಾರ್ಜ್ ಮಾಡಿದ್ರೆ ಅದಕ್ಕೂ ನಾಳೆ ದಿನ ದೊಡ್ಡ ಸುದ್ದಿ ಮಾಡ್ತೀರಾ, ಬೈತೀರಾ, ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರಿಸ್ತೀರಾ. ಬಟ್ ನೀವು ಅರ್ಥ ಮಾಡ್ಕೊಂಡು ಈಗ ನಿಮ್ಮ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತೆ. ಮಾರ್ಕೆಟ್ ಖಾಲಿ ಮಾಡಿಸೋಕೆ ಲಾಠಿ ಚಾರ್ಜ್ ಮಾಡಲಾಗಿದೆ. ವಿಜಯಪುರ ಮಾರ್ಕೆಟ್ ನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದಕ್ಕೆ ಪರಿಸ್ಥಿತಿ ಕಾರಣ ಯಾರು ಅಂತಂದ್ರೆ ಮತ್ತದೇ ವ್ಯಾಪಾರಸ್ಥರು ಮತ್ತೆ ಜನ ಬುದ್ಧಿ ಮಾತಲ್ಲಿ ಬಾಯಿ ಮಾತಲ್ಲಿ ಕೇಳಿಲ್ಲ. ಪೊಲೀಸರು ಲಾಠಿ ರುಚಿಯನ್ನು ತೋರಿಸಿದ. ಮಾರ್ಕೆಟ್ ಖಾಲಿ ಮಾಡಿಸೋಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು. ವಿಜಯಪುರ ಮಾರ್ಕೆಟ್ ನಲ್ಲಿ ಈ ರೀತಿ ಲಾಠಿ ಚಾರ್ಜ್ ಮಾಡಿರೋದು ಜನರನ್ನ, ವ್ಯಾಪಾರಿಗಳನ್ನ ಪೊಲೀಸರು ಓಡಿಸಿದ್ದಾರೆ. ಬೆಳಿಗ್ಗೆಯಿಂದ ಪಾಪ ಪೊಲೀಸರು ಅವ್ರಿಗೆ ಏನ್ ಮಾಡ್ತಾರೆ, ಹೇಳ್ತಾನೆ ಇದ್ದಾರೆ, ಬಾಯಲ್ಲಿ ಅನೌನ್ಸ್ ಮಾಡ್ತಾನೆ ಇದ್ದಾರೆ, ಹೋಗಿ ಮನೆಗೆ, ವ್ಯಾಪಾರಸ್ಥರು ದಯಮಾಡಿ ನೀವು ಕ್ಲೋಸ್ ಮಾಡಿ, ಜನ ಆದಷ್ಟು ಬೇಗ ಮನೆ ಸೇರ್ಕೊಳ್ಳಿ, ಇದು ಸರಿಯಾದ ಸಮಯ ಅಲ್ಲ ಈ ರೀತಿ ಜನಸಂದಣಿ ಸೇರೋದಕ್ಕೆ, ಖರೀದಿ ಮಾಡೋದಕ್ಕೆ ಅಂತ ಹೇಳ್ತಾನೆ ಇದ್ದಾರೆ. ಜನ ಮಾತ್ರ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಮಗೆಲ್ಲ ಹೇಳ್ತಿರೋದು, ನಮಗೆ ಕೇಳಿಸ್ತಾನೆ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ರಲ್ಲ, ಸರಿಯಾಗಿ ಲಾಠಿ ರುಚಿ ತಿಂದಿದ್ದಾರೆ. बंद करा रे। ಹೋರಾಡ್ತಾ ಇದೆ. ಅದರಲ್ಲೂ ಭಾರತದಲ್ಲಿ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಮಂದಿ ಸಾವು ನೋವಿನಿಂದ ನರಳಾಡ್ತಾ ಇದ್ದಾರೆ. ಇಂಥವರ ನೆರವಿಗೆ ರಿಲಯನ್ಸ್ ಸಮೂಹ ಸಂಸ್ಥೆ ಹೊಸದೊಂದು ಹೆಜ್ಜೆಯನ್ನ ಇಟ್ಟಿದೆ. ಕೊರೋನಾ ವಿರುದ್ಧ ರಿಲಯನ್ಸ್ ಸಮೂಹ ಸಂಸ್ಥೆ ಸಮರ ಸಾರಿದೆ. ಅಷ್ಟೇ ಅಲ್ಲ, ರಿಲಯನ್ಸ್ ಸಂಸ್ಥೆಯ 6 ಲಕ್ಷ ನೌಕರರು ಮತ್ತು 6 ಲಕ್ಷ ನೌಕರರ ಕುಟುಂಬದ ರಕ್ಷಣೆಗೆ ರಿಲಯನ್ಸ್ ಪಣ ತೊಟ್ಟಿದೆ. ಕೊರೋನಾ ತಡೆಗಟ್ಟಲು ಅಗತ್ಯ ಕ್ರಿಯಾ ಯೋಜನೆಗಳನ್ನು ರೂಪಿಸಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದ್ದು, ಬೃಹತ್ ಮುಂಬೈ ನಗರದಲ್ಲಿ 100 ಹಾಸಿಗೆಯುಳ್ಳ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸೆ ನೀಡುವ ವಿಶೇಷ ಐಸೋಲೇಷನ್ ವಾರ್ಡ್ಗಳನ್ನ ಕೊಡುಗೆಯಾಗಿ ಕೊಟ್ಟಿದೆ. ಸರ್ ಎಚ್.ಎನ್. ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆ ಮತ್ತು ಮುಂಬೈ ಮಹಾನಗರ ಪಾಲಿಕೆ ಸಹಯೋಗದಡಿ 7 ಹಿಲ್ಸ್ ಆಸ್ಪತ್ರೆಯಲ್ಲಿ 100 ಬೆಡ್ಗಳನ್ನ ತೆರೆಯಲಾಗಿದೆ. ಜೊತೆಗೆ ಶಂಕಿತ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ 14 ದಿನ ನಿಗಾ ಇಡಲು ವಿಶೇಷ ವ್ಯವಸ್ಥೆ ಕಲ್ಪಿಸಿದೆ. ಮುಂಬೈ ಅಷ್ಟೇ ಅಲ್ಲ, RIL ಸಂಸ್ಥೆ ಮಹಾರಾಷ್ಟ್ರದ ಲೋಧಿವಲ್ಲಿಯಲ್ಲೂ ಕೊರೋನಾ ಚಿಕಿತ್ಸೆಗೆ ಸಂಪೂರ್ಣ ಸುಸಜ್ಜಿತ ಪ್ರತ್ಯೇಕ ಸೌಲಭ್ಯವನ್ನ ನಿರ್ಮಿಸಿ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ರಿಲಯನ್ಸ್ ಲೈಫ್ ಸೈನ್ಸ್ ಕೊರೋನಾ ಸೋಂಕು ಪತ್ತೆ ಹಚ್ಚಲು ಮತ್ತು ಕೊರೋನಾಗೆ ಚಿಕಿತ್ಸೆ ನೀಡಲು ಬೇಕಾದ ಹೆಚ್ಚುವರಿ ಪರೀಕ್ಷಾ ಕಿಟ್ಗಳು ಮತ್ತು ಉಪಭೋಗ್ಯ ವಸ್ತುಗಳನ್ನು ಆಮದು ಮಾಡಿಕೊಳ್ತಿದೆ. ರಿಲಯನ್ಸ್ ಸಂಸ್ಥೆ ವಿಜ್ಞಾನಿಗಳಿಗೆ ಕೊರೋನಾಗೆ ಔಷಧಿ ಕಂಡುಹಿಡಿಯಲು ಆದೇಶಿಸಿದ್ದು, ಸಾಕಷ್ಟು ಪ್ರಯೋಗಗಳು ನಡೀತಿವೆ. ಇದೆಲ್ಲದರ ಮಧ್ಯೆ ಮಹಾರಾಷ್ಟ್ರ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ರಿಲಯನ್ಸ್ ಸಂಸ್ಥೆ ನೀಡಿದೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಬಹುತೇಕ ನಗರಗಳಲ್ಲಿ ಉಚಿತ ಊಟದ ವ್ಯವಸ್ಥೆ ಮಾಡಿದೆ. ಕೊರೋನಾ ತುರ್ತು ಸೇವೆ ವಾಹನಗಳಿಗೆ ಉಚಿತ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮಾಡ್ತಿದೆ. ದೇಶದ 736 ರಿಲಯನ್ಸ್ ಮಳಿಗೆಗಳಲ್ಲಿ ಕಡಿಮೆ ಬೆಲೆಗೆ ದಿನಸಿ ಪೂರೈಕೆಯಾಗ್ತಿದೆ.
ರಿಲಯನ್ಸ್ ಸಂಸ್ಥೆ ನೌಕರರಿಗೆ ತಿಂಗಳಿಗೆ 2 ಕಂತಲ್ಲಿ ಸಂಬಳ ವಿತರಿಸಲು ನಿರ್ಧರಿಸಲಾಗಿದೆ. ರಿಲಯನ್ಸ್ ಸಂಸ್ಥೆಯ ಎಲ್ಲ ನೌಕರರಿಗೂ ಮನೆಯಿಂದಲೇ ಕೆಲಸ. 40 ಕೋಟಿ ರಿಲಯನ್ಸ್ ಗ್ರಾಹಕರಿಗೆ ಪ್ರತಿದಿನ ಕೊರೋನಾ ಬಗ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗ್ತಿದೆ. ರಿಲಯನ್ಸ್ ಕಸ್ಟಮರ್ ಕೇರ್ಗೆ ಕರೆ ಮಾಡಿದ್ರೆ ನಿಮ್ಮ ಮನೆಗೆ ದಿನಸಿ ಮತ್ತು ಅಗತ್ಯ ವಸ್ತುಗಳ ಪೂರೈಕೆಯಾಗುತ್ತೆ. ಇನ್ನು ಇಂಡಿಯಾ ಗೆಲ್ಲುತ್ತೆ ಕೊರೋನಾ ಸೋಲುತ್ತೆ ಅನ್ನೋ ಅಭಿಯಾನ ಕೂಡ ಆರಂಭಿಸಿದೆ. ಮನೆಯಿಂದಲೇ ಕೆಲಸ ಮಾಡಿ, ಮನೆಯಲ್ಲೇ ಓದಿ ಕಲಿಯಿರಿ, ಮನೆಯಲ್ಲೇ ಆರೋಗ್ಯ ಪರೀಕ್ಷಿಸಿಕೊಳ್ಳಿ, ಮನೆಯಿಂದಲೇ ವೈದ್ಯರ ಸಲಹೆ ಪಡೆಯಿರಿ. ಮೈ ಗವರ್ಮೆಂಟ್ ಕೊರೋನಾ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ರಿಲಯನ್ಸ್ ಸಂಸ್ಥೆ ಶುರು ಮಾಡಿದೆ. ದೇಶದಲ್ಲಿ ಕೊರೋನಾ ಸೋಂಕು ಕಡಿಮೆ ಮಾಡೋ ಜೊತೆಗೆ ಸಂಸ್ಥೆಯ ಗ್ರಾಹಕರು ತನ್ನೆಲ್ಲ ನೌಕರರ ಹಿತರಕ್ಷಣೆಗೆ ಪಣ ತೊಟ್ಟ ರಿಲಯನ್ಸ್ ಸಂಸ್ಥೆಗೆ ಕೇಂದ್ರ ಸರ್ಕಾರ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಮತ್ತಷ್ಟು ಕೊರೋನಾ ಟೆನ್ಷನ್ ಜಾಸ್ತಿ ಆಗಿದೆ. ಬೆಂಗಳೂರು ಸುತ್ತಾಡಿದ್ದಾರೆ ಕೇಸ್ ನಂಬರ್ 16, ಪೇಷಂಟ್ ನಂಬರ್ 16 ಈ ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಸುತ್ತಾಡಿರೋದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದಕ್ಕೆ ನಾವು ಹೇಳಿರೋದು, ಖುದ್ದಾಗಿ ಆ ವ್ಯಕ್ತಿಗೂ ಕೂಡ ಗೊತ್ತಿರೋದಿಲ್ಲ ತಮಗೆ ಕೊರೋನಾ ಇದೆಯೋ ಇಲ್ವೋ ಅಂತ. ಅದು ಪಾಸಿಟಿವ್ ಬಂದ ಮೇಲೆ ಗೊತ್ತಾಗೋದು. ಬಟ್ ಅಷ್ಟರಲ್ಲಿ ಆ ಪರ್ಟಿಕ್ಯುಲರ್ ವ್ಯಕ್ತಿ ಎಲ್ಲೆಲ್ಲ ಸುತ್ತಾಡಿದಾರಲ್ಲ ಅಲ್ಲಿ ಡೇಂಜರ್ ಆಗಿರುತ್ತೆ. ನಿಮಗೂ ಕೂಡ ಬಂದ್ರು ಬರಬಹುದು. ಅದಕ್ಕೆ ಪದೇ ಪದೇ ಹೇಳ್ತಾ ಇದೀವಿ, ಮನೆಯಲ್ಲಿ ಇರೋದೇ ಇದಕ್ಕೆ ಮದ್ದು. ಹೊರಗಡೆ ಬಂದ್ರೆ ನಿಮ್ಗೆ ಆಗುತ್ತೆ ಆಪತ್ತು. ಇಲ್ಲಿ ಕೇಸ್ ನಂಬರ್ 16, ಪೇಷಂಟ್ ನಂಬರ್ 16 ಸಾಕಷ್ಟು ಸ್ಥಳದಲ್ಲಿ ಓಡಾಡಿದ್ದಾರೆ. RT ನಗರ, ಅವ್ರ ಟ್ರಾವೆಲ್ ಹಿಸ್ಟ್ರಿ ನೋಡೋದಾದ್ರೆ 13ನೇ ತಾರೀಕು ಸದಾಶಿವನಗರದಲ್ಲಿ ಇದ್ರು. ಆಮೇಲೆ ಥಣಿಸಂದ್ರ ಮಾರ್ಗವಾಗಿ ಮನೆಗೆ ಹೋಗಿದ್ದಾರೆ. ಮತ್ತೆ ಸದಾಶಿವನಗರಕ್ಕೆ ಬಂದು ಅಲ್ಲಿಂದ RT ನಗರಕ್ಕೆ ಹೋಗಿ ರಿಲೇಟಿವ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. 15ನೇ ತಾರೀಕು ಅಲ್ಲಿ ಉಳ್ಕೊಂಡಿದ್ರು, ಸೋಂಕಿದೆ. 16ನೇ ತಾರೀಕು ಅವರಿಗೆ ಸ್ವಲ್ಪ ಉಸಿರಾಟದಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿತ್ತು, ತೊಂದರೆ ಆಗ್ತಾ ಇದ್ದಂತೆ 17ನೇ ತಾರೀಕು ರೆಹಮತ್ ನಗರದ ಕ್ಲಿನಿಕ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಇನ್ನು 17ನೇ ತಾರೀಕಿಗೆ ಇಂದಿರಾನಗರದ ESI ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಜಯನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು 16 ಆಯ್ತಾ. ಇನ್ನು 17 ಹೇಳ್ತಾ ಇದೀವಿ. ಟ್ರಾವೆಲ್ ಹಿಸ್ಟ್ರಿ ರಿಲೀಸ್ ಆಗಿದೆ. 14ನೇ ತಾರೀಕು ಪ್ಯಾರಿಸ್ ಇಂದ ಬೆಂಗಳೂರಿಗೆ ಬಂದಿರೋದು. 15ನೇ ತಾರೀಕು BMTC ಬಸ್ ನಲ್ಲಿ ಪ್ರಯಾಣ ಮಾಡಿರೋದು. ಗಮನ ವಹಿಸಿ, ಅದಕ್ಕೆ ಈಗ ಬಸ್ಗಳನ್ನ ಸ್ಟಾಪ್ ಮಾಡಿರೋದು. ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಇಲ್ಲಿ ಯಾರಿಗ್ ಬಂದಿರುತ್ತೆ ಯಾರಿಗ್ ಬಂದಿರಲ್ಲ ಅಂತ ಹೇಳಕ್ ಆಗಲ್ಲ. ಮತ್ತೆ ಹೆಂಗ್ ಅಂಟ್ಕೊಳ್ತು ಈ ವೈರಸ್ ಅಂತ ಕೂಡ ಸದ್ಯಕ್ಕೆ ನಾವು ಪರಾಮರ್ಶೆ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ. ಫಸ್ಟ್ ಅದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ನಾವು ಸಹಕಾರವನ್ನ ಕೊಡ್ಬೇಕಷ್ಟೇ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಕೊರೋನಾ ಬಗ್ಗೆ 10 ರಹಸ್ಯವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.